ಹಾಸನ ಜಿಲ್ಲೆಯ ಬೇಲೂರಿನ ನಂದಗೌಡನಹಳ್ಳಿಯಲ್ಲಿ ಶುಂಠಿ ಬೆಳೆ ಬೆಳೆಯಲಿಕ್ಕಾಗಿ ಏನು ಮೈಸೂರು ಸಂಸದ ಪ್ರತಾಪ್ ಸಿಂಹ ಇದ್ದಾರೆ. ಅವರ ತಮ್ಮ ವಿಕ್ರಮ್ ಅವರು ಮರಗಳನ್ನು ಅನಧಿಕೃತವಾಗಿ ಕಟಾವು ಮಾಡಿದ್ದಾರೆ. ಲಕ್ಷಾಂತರ ಬೆಲೆ ಬಾಳುವ ಮರಗಳನ್ನು ಮಾರಣ ಹೋಮ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈಗ ಈ ಎಲ್ಲ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರರಾದ ವಿಕ್ರಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ಆಗಿರೋ ಬೆಳವಣಿಗೆಗಳೆಲ್ಲ ಗೊತ್ತು. ಈಗ ನೀವು ಅಲ್ಲಿ ಶುಂಠಿ ಮಾಡಲಿಕ್ಕೆ ಅಂತ ಜಾಗವನ್ನು 3 ಎಕರೆನ 1 ಎಕರೆ 1 ವರ್ಷಕ್ಕೆ ಕ್ರಯಕ್ಕೆ ಇದು ಮಾಡ್ಕೊಂಡಿದ್ದೀರಾ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಮೇಲೆ ಆರೋಪ ಬಂದಿದೆ. ಈ ಆರೋಪದ ಬಗ್ಗೆ ತಾವೇನು ಹೇಳ್ತೀರಾ? ಈ ಆರೋಪ ಸತ್ಯಕ್ಕೆ ದೂರವಾದ್ದು. ಇದೆಲ್ಲ ರಾಜಕೀಯ ಪ್ರೇರಿತ. ಈಗ ಚುನಾವಣೆ ಹತ್ರ ಬರ್ತಿದ್ರಿಂದ ಇದು ರಾಜಕೀಯ ಪ್ರೇರಿತವಾಗಿ ಈ ಥರದ್ದೆಲ್ಲ ನಡೆಯುತ್ತೆ. ಪ್ರತಾಪ್ ಸಿಂಹನ ನಮ್ಮ ಅಣ್ಣನ ಪ್ರತಾಪ್ ಸಿಂಹನವ್ರದ್ದು ಎಷ್ಟು ಟಾರ್ಗೆಟ್ ಮಾಡ್ತೀರ ಅನ್ನೋದು ಇದೆಲ್ಲ ನೋಡಿರೋದೇ ವಿಷಯಗಳು ಗೊತ್ತು. ನಾನು ಅಲ್ಲಿ ಆ ಜಾಗದಲ್ಲಿ ಶುಂಠಿ ಬೆಳೆಯೋಕ್ಕೋಸ್ಕರ ಲೀಸ್ ಮಾಡ್ಕೊಂಡಿರೋದು. ಅಷ್ಟು ಬಿಟ್ಟರೆ ನಾನು ಲೀಸ್ ಮಾಡ್ಕೊಂಡಿರೋದು ಜನವರಿ 24 ಈ ನೆಕ್ಸ್ಟ್ ಮಂತು 24/1/24ರಿಂದ 25/7/25ವರೆಗೂ ಮಾಡ್ಕೊಂಡಿರೋದು. ನಾನು ಪೊಸಿಷನ್ ತೊಗೊಳಕ್ಕೆ ಇನ್ನೂ 1 ತಿಂಗಳು ಬೇಕಾ, ಜಾಗಕ್ಕೆ ಹೋಗ್ತೀನಿ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಲೆಕ್ಕದಲ್ಲಿ. ಈ ಮರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇದೆಲ್ಲ ರಾಜಕೀಯ ಪ್ರೇರಿತ. ಈಗ ಈ ಜಾಗದಲ್ಲಿ ಇನ್ನೊಂದು ಕಾಂಗ್ರೆಸ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅವ್ರ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಎಲ್ಲ ಪೋಸ್ಟ್ ಹಾಕಿದ್ದಾರೆ. ಮತ್ತು ಅರಣ್ಯ ಸಚಿವರಿಗೆ ದೀಪಕ್ ಅನ್ನೋ ವ್ಯಕ್ತಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಅದ್ರ ಬಗ್ಗೆ ಅರಣ್ಯ ಸಚಿವರು ಕೂಡ ಪ್ರತಿಕ್ರಿಯೆ ಕೂಡ ಅಂತಕ್ಕೆ ಹೋಗಿರೋದು. ಈಗ ನೀವು ಒಂದು ಜಾಗದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ಅದೇ ಜಾಗದಲ್ಲಿ ಮರಗಳನ್ನು ಕಡ್ದಿರ, ಅದು ತಮ್ಮ ಗಮನಕ್ಕೆ ಇರಲಿಲ್ವಾ ಏನು ಅಂತ? ಇಲ್ಲ, ನನ್ನ ಗಮನಕ್ಕೆ ಇದು ಬಂದಿಲ್ಲ. ನಾನು ಈಗ ಊರಲ್ಲಿ ಇರೋದು, ನನ್ನ ಊರಿಗೂ ಆ ಜಾಗಕ್ಕೂ ತುಂಬ ದೂರ ಇದೆ. ನಾನು ಆ ಜಾಗಕ್ಕೆ ಪೊಸಿಷನ್ ತಗೊಳ್ಳೋಕ್ಕೆ ನಾನು ಶುಂಠಿ ಬೆಳೆ ಮಾಡೋಕ್ಕೆ ಇನ್ನೂ 1 ತಿಂಗಳು ಟೈಮ್ ಇದೆ. ಹಾಗಾಗಿ ನಾನು ಆ ಕಡೆ ಹೋಗಿರಲಿಲ್ಲ. ಈ ಮರಗಳು ಕಡ್ದಿರೋ ವಿಚಾರ ನನಗೆ ಗೊತ್ತಿಲ್ಲ. ನೀವು ಅಗ್ರಿಮೆಂಟ್ ಮಾಡ್ಕೊಂಡಾಗ ಮರಗಳಿತ್ತ, ಏನು ಯಾವ ಪರಿಸ್ಥಿತಿಲಿತ್ತ ಆ ಜಾಗ? ನಾನು ನೋಡುವಾಗ ಕಾಡಿತ್ತು ತುಂಬ. ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮರಗಳು ಇರುತ್ತೆ, ಕಾಡು ಅಂದಮೇಲೆ ಮರ ಇರುತ್ತಲ್ವ, ಇರುತ್ತೆ. ಮರ ಇದೆ, ಕಾಡಿತ್ತು, ಎಲ್ಲ ಇತ್ತು. ಬಟ್ ಆ ಜಾಗದಲ್ಲೇ ನೀವು ಶುಂಠಿ ಬೆಳಿಬೇಕು ಅಂದರೆ ಅದನ್ನು ಕ್ಲಿಯರ್ ಮಾಡಿದ್ದಾರೆ ಅಂದರೆ ನಿಮ್ಮ ಗಮನಕ್ಕೆ ಇರಲಿಲ್ವಾ? ಅಂದರೆ ಶುಂಠಿ ಬೆಳಿಬೇಕು ಅಂದರೆ ಅದು ಕ್ಲೀನ್ ಮಾಡಿಕೊಡ್ಬೇಕು ಅವರು. ಅದು ಅವ್ರದ್ದೇ ಜವಾಬ್ದಾರಿ, ಜಾಗದವ್ರ ಜವಾಬ್ದಾರಿ. ಈಗೆಲ್ಲ ಕ್ಲೀನ್ ಮಾಡಿಕೊಡೋ ಜವಾಬ್ದಾರಿ ಎಲ್ಲ ಅವ್ರದ್ದೇ. ಈಗ ಸರ್ವೆ ನಂಬರ್ 12ರಲ್ಲಿ ಸುಮಾರು 16ರಲ್ಲಿ 12 ಎಕರೆ ಮರ ಕಡ್ದಿದ್ದಾರೆ ಅಂತ ತಹಶೀಲ್ದಾರ್ರಿಗೂ ಕೂಡ ಎಲ್ಲ ಆರೋಪ ಬಂದಿರೋ ಅಂಥದ್ದು. ನೀವು ಎಷ್ಟಕ್ಕೆ ಶುಂಠಿ ಹಾಕಕ್ಕೆ ಮಾಡ್ತಾ ಇರೋದು? ಅಲ್ಲಿ ಎಷ್ಟು ಜಾಗ ಈಗ ಇದಾಗಿದೆ ಏನು ಅಂತ? ನಾನು 3 ಎಕರೆ 10 ಗುಂಟೆಗೆ ಶುಂಠಿ ಹಾಕಕ್ಕೆ ಮಾಡ್ಕೊಂಡಿರೋದು. ಆದರೆ ನಾನು ಆ ಜಾಗನೇನು ಮತ್ತೆ ಹೋಗಿ ನಾನೇನು ಪರಿಶೀಲನೆ ಮಾಡಿಲ್ಲ. ಈ ಇನ್ಸಿಡೆಂಟ್ ಆದಮೇಲೆ ನಾನೇನು ಅದನ್ನು ನೋಡ್ಲಿಕ್ಕೆ ಹೋಗಿಲ್ಲ. ಅದು ನನ್ನ ಗಮನಕ್ಕೂ ಬಂದಿಲ್ಲ. ಅದು ಏನು ತಹಸೀಲ್ದಾರ್ ಅವರು ಏನು ಮಾಡಿದ್ದಾರೆ ಅವ್ರು ನೋಡಿಬಿಟ್ಟು ಅದನ್ನು ಕಾನೂನು ಕ್ರಮ ತಗೊಳ್ತಾರೆ. ಎಷ್ಟು ಎಕರೆ ಮಾಡಿದ್ದಾರೆ ಏನು ಅನ್ನೋದನ್ನ, ಯಾರು ಮರ ಕಡ್ದಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ. ಥ್ಯಾಂಕ್ ಯು. ನೋಡ್ಬೋದು, ಇದು ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಅವರ ಮಾತು. ಈಗಾಗಲೇ ಈ ಏನು ಆರೋಪ ಕೇಳಿ ಬಂದಿದೆ, ಆ ಜಾಗದಲ್ಲಿ ಶುಂಠಿ ಬೆಳೆ ಬೆಳೀಲಿಕ್ಕೆ ನಾನು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೇನೆ. ಆದರೆ ಪ್ರತಾಪ್ ಸಿಂಹ ಅವರನ್ನು ಟಾರ್ಗೆಟ್ ಮಾಡಲಿಕ್ಕೋಸ್ಕರ ಈ ವಿಚಾರವನ್ನು ಈಗ ಪ್ರಸ್ತಾಪ ಮಾಡಿದ್ದಾರೆ. ಅದು ಬೇರೆಯವ್ರ ಹತ್ರ ನಾನು ಜಾಗವನ್ನು ಶುಂಠಿ ಬೆಳೀಲಿಕ್ಕೆ ಅಗ್ರಿಮೆಂಟ್ ಮಾಡಿರೋ ಕಾರಣ ಯಾರು ತಪ್ಪಿತಸ್ಥೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ನಾನು ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.